ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಪಾರ್ಟ್ ಟೈಮ್ಗೆ ಇರುವಂಥ ಜಾಬ್ ವೇಕೆನ್ಸಿ ಆಗಿದೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು ಅಫಿಷಿಯಲ್ ಲಿಂಕ್ಡ್ಇನ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರೋವಂಥ ಹೈರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ತ್ರಿಪಾತ್ ವೆಲ್ನೆಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ನಡೆಸ್ತಾ ಇದ್ದಾರೆ. ಇಲ್ಲಿ 12 ಪಾಸ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನಂದರೆ 12 ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ರೋಲ್ ಏನಿದೆ ಅಂತ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಕೆಳಗಡೆ ಅಬೌಟ್ ದ ಜಾಬ್ ಅನ್ನೋದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಶಾರ್ಟಾಗಿ ಹೇಳಬೇಕಂದ್ರೆ, ನೀವು ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡುವಂಥದ್ದು ಇಲ್ಲಿ ನಿಮ್ಮ ಕೆಲಸ ಆಗಿದೆ. ಅಂದರೆ ಇಲ್ಲಿ ನೀವು ಹೇಗೆ ನಿಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡುವಂಥದ್ದು, ಹಾಗೆ ಹೀಗೆ ಫೋಟೋಸ್ನ ಅಪ್ಲೋಡ್ ಮಾಡುವಂಥದ್ದು ಮಾಡ್ತೀರಾ ಅಲ್ವಾ, ಅದೇ ರೀತಿಯಾದಂಥ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ತುಂಬಾ ಈಸಿ ಜಾಬ್ ಅಂತ ಹೇಳ್ಬೋದು, ಎಲ್ರಿಗೂ ಕೂಡ ಬರೋ ಅಂಥದ್ದೇ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದರೆ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ. ಹಾಗೆ ಇದು ಪಾರ್ಟ್ ಟೈಮ್ಗೆ ಸಿಗುವಂಥ ಜಾಬ್ ಆಗಿದೆ. ಫುಲ್ ಟೈಮ್ಗೆ ಇಲ್ಲಿ ಇಲ್ಲ, ಪಾರ್ಟ್ ಟೈಮ್ಗೆ ಇರುವಂಥ ವೇಕೆನ್ಸಿ. ಸೊ ಇದು ನಿಮಗೆ ಅಪ್ಲೈ ಮಾಡಿದ್ಮೇಲೆ 1 ವೀಕ್ ಅಲ್ಲಿ ನಿಮಗೆ ಆನ್ಸರ್, ಅಂದರೆ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಥವಾ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ತಕ್ಷಣ ಕಾಲ್ ಬರಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಯಾವಾಗ ಇದು ಪೋಸ್ಟ್ ಮಾಡಿರೋದು ಅಂತ ನೋಡಿದ್ರೆ, ಜಸ್ಟ್ 10 hours ಆಗೋ ಅಷ್ಟೇ ಪೋಸ್ಟ್ ಮಾಡಿರುವಂಥದ್ದು. ಸೊ ನಿಮಗೆ ಇದು ಅಪ್ಲೋಡ್ ಆಗೋ ಅಷ್ಟಕ್ಕೆ 1 ಡೇ ಆಗಿರುತ್ತೆ, ಇಲ್ಲ 1 ಡೇ ಇಲ್ಲ ಅಂದರೆ ಜಸ್ಟ್ 20 hours ಆ ರೀತಿ ಆಗಿರುತ್ತೆ. ಸೊ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ನೋಡ್ತಿದ್ದ ಹಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ನೋಡೋದಾದರೆ, ಅಬೌಟ್ ದ ಜಾಬ್ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ರಿಮೋಟ್ ಅಸೋಸಿಯೇಟ್ ಅಥವಾ HR ಸಪೋರ್ಟ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ನೀವಿಲ್ಲಿ HR ಸಪೋರ್ಟರ್ ಆಗಿ ಇಲ್ಲಿ ವರ್ಕ್ನ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಟೈಪ್ ನೋಡಿದ್ರೆ ನಿಮಗೆ ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಇರೋವಂಥದ್ದು. ಇನ್ನು ಲೊಕೇಶನ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್, ಇಂಡಿಯನ್ ಬೇಸ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಅಂದರೆ ಇಂಡಿಯಾದಲ್ಲಿ ಇರೋರಿಗೆ ಮಾತ್ರ ಈ ಜಾಬ್ಗೆ ವೇಕೆನ್ಸಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಬೆಸ್ಟ್ ಅಪಾರ್ಚುನಿಟಿ. ಇಂಡಿಯನ್ಸ್ ಯಾರೆಲ್ಲ ಮನೆಯಿಂದ ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀರಾ, ಮಿಸ್ ಮಾಡದೆ ಇದಕ್ಕೆ ಅಪ್ಲೈನ ಮಾಡಿ. ಇನ್ನು ಪೇಡ್ ಪ್ರೋಸೆಸ್ ನೋಡಿದ್ರೆ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ, ಸ್ಯಾಲ್ರಿ ಎಷ್ಟು ಪೇ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ. ಯಾಕೆಂದರೆ ನೀವು ಹೇಗೆ ಇಂಟರ್ವ್ಯೂ ಕೊಡ್ತೀರಾ, ಹೇಗೆ ಪರ್ಫಾರ್ಮ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಬೌಟ್ ದ ರೋಲ್ ನೋಡಿದ್ರೆ, we are seeking a detail oriented and performs to perform a mission in HR support in a full remote capacity ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಅವರು ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋವಂಥವ್ರು, ಆಮೇಲೆ ಪ್ರತಿಯೊಂದೂ ಕರೆಕ್ಟಾಗಿ ಪ್ರೊಫೆಷ್ನಲ್ ಆಗಿ ಹ್ಯಾಂಡಲ್ ಮಾಡೋ ಹಾಗೆ, ಜೊತೆಗೆ HR ಸಪೋರ್ಟಿವ್ ಆಗಿ ವರ್ಕ್ ಮಾಡೋವಂಥವ್ರನ್ನ ನಾವಿಲ್ಲಿ, ಹಾಗೆ ಫುಲ್ ಟೈಮ್ ರಿಮೋಟ್ ವರ್ಕ್ ಮನೆಯಿಂದನೇ ಮಾಡೋಕ್ಕೆ ರೆಡಿ ಇರೋರನ್ನ ನಾವಿಲ್ಲಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದ ಹೈಡರ್ ಕ್ಯಾಂಡಿಡೇಟ್ ವಿಲ್ ಅಸಿಸ್ಟ್ ವಿತ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, AI ಟೂಲ್ಸ್, ಓನ್ಲಿ ಆನ್ಲೈನ್ ಆರ್ಡರಿಂಗ್ ಆ್ಯಂಡ್ ಬೇಸಿಕ್ HR ರಿಲೇಟೆಡ್ ಟಾಸ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಸೋಷಿಯಲ್ ಮೀಡಿಯಾಗಳನ್ನ ನೀವು ಮ್ಯಾನೇಜ್ ಮಾಡ್ತೀರಾ, ಓಕೆನಾ. ಹಾಗೆ AI ಟೂಲ್ಸ್ಗಳನ್ನ ಯೂಸ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂದರೆ ChatGPT, AI ಆ್ಯಪ್ಸ್ಗಳಿರುತ್ತೆ ಅಲ್ವಾ, ಫೋಟೋ ಎಡಿಟಿಂಗ್ ಆ್ಯಪ್ಸ್ಗಳು, ಅದನ್ನೆಲ್ಲ ಯೂಸ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾವ ಆ್ಯಪ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಹಾಗೆ ಆನ್ಲೈನಲ್ಲಿ ವರ್ಕ್ ಮಾಡೋವಂಥದ್ದು ಮತ್ತು ಬೇಸಿಕ್ HR ರಿಲೇಟೆಡ್ ಟಾಸ್ಕ್ಗಳಿರುತ್ತೆ, ಓಕೆನಾ. ಅಸೈನ್ ಮಾಡುವಂಥದ್ದು ಅಥವಾ ಚೆಕ್ ಮಾಡೋವಂಥದ್ದು, ಆ ರೀತಿಯಾದಂಥ ವರ್ಕ್ಗಳಿಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಪರ್ಫಾರ್ಮ್ ಅಕಾರ್ಡಿಂಗ್ಲಿ ಸೋಷಿಯಲ್ ಅಕೌಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ರಿಯಲ್ ವರ್ಕ್ ಏನೇನು ಮಾಡ್ತೀರಾ ಅಂದರೆ, ಸೋಷಿಯಲ್ ಅಕೌಂಟ್ಸ್ನ ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ. ಅಸಿಸ್ಟ್ ಇನ್ HR ರೆಕ್ರೂಟ್ಮೆಂಟ್, ಅಂದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋದ್ರ ಜೊತೆಗೆ HR ರೆಕ್ರೂಟ್ಮೆಂಟ್ ಮಾಡ್ತಾ ಇರ್ತಾರೆ ಅಲ್ವಾ ಬೇರೆಯವ್ರನ್ನ, ಅವ್ರಿಗೆ ಹೆಲ್ಪ್
ಆಗಿ ನೀವು ಮಾಡ್ತೀರಾ. ಅಂದರೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಅಥವಾ ಅವ್ರು ಹೇಳಿರೋವಂಥ ವರ್ಕ್ನ ಮಾಡುವಂಥದ್ದು, ಡೇಟಾಗಳನ್ನ ಸೇವ್ ಮಾಡಿರುವಂಥದ್ದು, ಅವ್ರು ಕೇಳಿದಾಗ ಅದನ್ನು ಪ್ರೊವೈಡ್ ಮಾಡುವಂಥದ್ದು, ಆ ರೀತಿಯಾದಂಥ ಜಾಬ್ಗಳನ್ನ ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಇಲ್ಲಿ ಸಪೋರ್ಟ್ ಇನ್ ಶೆಡ್ಯೂಲಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಇಂಟರ್ವ್ಯೂ ಇರುತ್ತೆ ಅಲ್ವಾ, ಅದನ್ನು ಯಾವ ಟೈಮಿಗೆ ವೇಕೆನ್ಸಿ ಇದೆ, ಅಂದರೆ ಯಾವ ಟೈಮಿಗೆ ಇಂಟರ್ವ್ಯೂ ತೊಗೊತಾ ಇಲ್ಲ ಅಂತ ನೋಟ್ ಮಾಡಿಟ್ಕೊಂಡು ಆ ಟೈಮ್ ಸ್ಲಾಟ್ನ ಕೊಡೋವಂಥದ್ದು, ಅದನ್ನು HR ಗೆ ರಿಪೋರ್ಟ್ ಮಾಡೋವಂಥದ್ದು, ಕಾಲ್ ಮಾಡಿ ಇಂಟರ್ವ್ಯೂ ಇಷ್ಟೊತ್ತಿಗಿದೆ ಅಂತ ಇನ್ಫಾರ್ಮ್ ಮಾಡುವಂಥದ್ದು, ಆ ರೀತಿಯಾದಂಥ ಜಾಬ್ಗಳನ್ನ ಇಲ್ಲಿ ನೀವು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಪ್ರೊವೈಡ್ ಜನರಲ್ ಅಸಿಸ್ಟೆಂಟ್ ಟು ಮ್ಯಾನೇಜ್ ಟೀಮ್. ಓಕೆನಾ. ಅದಾದಮೇಲೆ ಕ್ವಾಲಿಫಿಕೇಷನ್ಸ್ ಏನೇನು ಇರಬೇಕು ಅಂತ ನೋಡಿದ್ರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆ್ಯಂಡ್ ಇಂಟರ್ಮೀಡಿಯೇಟ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಹೇಳ್ತಾರೆ. ಅಂದರೆ ಬ್ಯಾಚುಲರ್ ಡಿಗ್ರಿ ಆಗಿದ್ರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹಾಗೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಮತ್ತು ಹಿಂದಿನ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೇಂಟೈನ್ ಟಾಸ್ಕ್ ರಿಮೋಟ್ಲಿ ಅಂತ ಹೇಳಿದ್ದಾರೆ. ಅಂದರೆ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕೆ ಬರಬೇಕು, ಹಾಗೆ ಮನೆಯಿಂದನೇ ಕೆಲಸ ಮಾಡೋದಕ್ಕೆ ಆಗಬೇಕು ನಿಮಗೆ ಅಂತ ಹೇಳ್ತದೆ. ವಾಟ್ ವಿ ಆಫರ್, ಅವ್ರು ನಿಮ್ಗೆ ಏನು ಆಫರ್ ಮಾಡ್ತಾ ಇದ್ದಾರೆ ಅಂದರೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಟೈಮಿಂಗ್ಸ್ ಇರೋದಿಲ್ಲ, ಮನೆಯಿಂದನೇ ಮಾಡುವಂಥದ್ದು. ಅದಾದಮೇಲೆ ಇಲ್ಲಿ ನೋಡಿದ್ರೆ ನಿಮಗೆ ಆಪರ್ಚುನಿಟಿ ಟು ಡೆವಲಪ್ ಸ್ಕಿಲ್ಸ್ ಇನ್ HR ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ HR ರೋಲಲ್ಲಿ ನಿಮಗೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳೋಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ನೀವು ನೆಕ್ಸ್ಟ್ ಅಪ್ಲೈ ಮಾಡಬೇಕಾದ್ರೆ ನಾವು HR ಅಸೋಸಿಯೇಟ್ ಆಗಿ ಅಥವಾ HR ಸಪೋರ್ಟರ್ ಆಗಿ ನೀವು ವರ್ಕ್ ಮಾಡಿದ್ದೀರಾ ಅಂತ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಆ್ಯಂಡ್ ಕೊಲಾಬ್ರೇಟ್ ಆ್ಯಂಡ್ ಸಪೋರ್ಟ್ ಟೀಮ್ ಎನ್ವೈರ್ಮೆಂಟ್, ಅಂದರೆ ಟೀಮ್ ಮೆಂಬರ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ವರ್ಕ್ನ ಮಾಡಬೇಕಂತ ಹೇಳ್ತಾರೆ. ಕಮ್ಯುನಿಕೇಟ್ ಬೇಸ್ಡ್ ಆನ್ ವರ್ಕ್ ಎಬಿಲಿಟಿ. ಓಕೆನಾ. ಅದಾದಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ಆ್ಯಂಡ್ ಲೀಗಲ್ ಟೈಮ್ ವರ್ಕ್ ಅಪಾರ್ಚುನಿಟಿ ವಿತ್ ನೋ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಅಪ್ ಫ್ರಮ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಫೀಸ್ಗಳನ್ನ ತೊಗೊಳೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಲೀಗಲ್ ಆಪರ್ಚುನಿಟಿ ಇನ್ವೈಟ್, ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಅಥವಾ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಏಜ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಕ್ಯಾಸ್ಟ್, ರಿಲಿಜಿಯನ್ನು, ಡಿಸ್ಟಿಕ್ಕಿಂದ ಬಂದಿದ್ದೀರಾ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ, ವೆಲ್ತಿನ ಪೂರ ಅಥವಾ ನಿಮ್ಮ ಏಜ್ ಎಷ್ಟಿದೆ ಅಂತಲೂ ಕೂಡ ನಾವಿಲ್ಲಿ ನೋಡೋದಿಲ್ಲ. ಏನೇ ಇದ್ರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಸಿಂಪಲ್ ಆಗಿದೆ. ಸೋಷಲ್ ಮೀಡಿಯಾ ಮ್ಯಾನೇಜ್ ಮಾಡೋದು, HR ಸಪೋರ್ಟರ್ ಆಗಿ ನೀವು ವರ್ಕ್ ಮಾಡುವಂಥದ್ದು. ಇನ್ನು ಹೇಗೆ ವರ್ಕ್ ಮಾಡಬೇಕು, ಏನೆಲ್ಲ ಇರುತ್ತೆ ಅನ್ನೋದು ಅವ್ರು ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂಥ ಟೆನ್ಷನ್ ಬೇಡ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈ ಅಂತ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಕಂಟಿನ್ಯೂ ಅಪ್ಲಿಕೇಶನ್ ಅಂತ ಹಾಕಬೇಕು. ಸೊ ಇಲ್ಲಿ ನಿಮಗೆ ಕೆಲವೊಂದು ಕ್ವೆಶನ್ಸ್ನ ಕೇಳುತ್ತೆ, ಅದನ್ನು ಆನ್ಸರ್ ಮಾಡಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ನಂಬರು, ಇಮೇಲು ಹಾಗೆ ನಿಮ್ಮ ರೆಸ್ಯೂಮ್ನ ತೋರಿಸುತ್ತೆ. ನಿಮ್ಗೆ ಅದು ಓಕೆ ಅಂದರೆ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ, ಇಲ್ಲಾಂದರೆ ಎಡಿಟ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಯುವರ್ ಅಪ್ಲಿಕೇಶನ್ ಆ್ಯಸ್ ಸೆಂಡ್ ಟು ಸೂಪರ್ ವೆಲ್ನೆಸ್, ಅಂದರೆ ಕಂಪ್ನಿಗೆ ನಿಮ್ಮ ಅಪ್ಲಿಕೇಶನ್ ಸೆಂಡ್ ಆಗಿದೆ, ಅವ್ರ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ ಅಂತ ಕಳಿಸಿದ್ದಾರೆ. ಸೊ ಈಗ ಬಂದರೆ ನಿಮ್ಮ ಅಪ್ಲಿಕೇಶನ್ ಅಥವಾ ನೀವು ಅಪ್ಲೈ ಮಾಡಿರೋದು ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನೀವು ಜಸ್ಟ್ ಇಂಟು ಮಾಡಿಕೊಟ್ರೆ ಇದು ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಈ ಜಾಬ್ ಬಗ್ಗೆ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.